ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ ಆಗ್ತಾ ಇದ್ದೇನಲ್ಲ, ಸೊ ಈ ಥರ ವಿಡಿಯೋ ನಿಮಗೆ ಮಾಡಬೇಕಾ? ಸೊ ಈಸಿಲಿ ಬಂದುಬಿಟ್ಟು ನೀವು ಮಾಡ್ಬೋದು. ಆ್ಯಂಡ್ ನಿಮಗೆ ಈ ಥರ ಒಂದು ಅಜ್ಜಿ ವಿಡಿಯೋ ಮಾಡಬೇಕಂದ್ರೆ ಲೈಕ್ ಇನ್ನೂ ತುಂಬ ಥರದ್ದು ವೀಡಿಯೋಸ್ ಇದೆ ಅಲ್ವಾ. ಸೊ ನೀವು ಈಸಿಲಿ ಬಂದುಬಿಟ್ಟು ಮಾಡ್ಬೋದು. ಈಗ ನಿಮಗೆ ಗ್ರೋಕ್ ಆ್ಯಪ್ ಏನಿದೆ ಅದನ್ನು ಕೂಡ ಫ್ರೀ ಆಗಿಲ್ಲ. ಸೊ ನಾವು ಯಾವ ಥರ ಈಸಿಲಿ ಬಂದುಬಿಟ್ಟು ಫೋಟೋಸ್ ಜನ್ರೇಟ್ ಮಾಡ್ಬೋದು ಆ್ಯಂಡ್ ಯಾವ ಥರ ಈಸಿಲಿ ಬಂದುಬಿಟ್ಟು ವೀಡಿಯೋಸ್ನ ಜನ್ರೇಟ್ ಮಾಡ್ಬೋದು. ಆ್ಯಂಡ್ ಫಾರ್ ಎಕ್ಸಾಂಪಲ್ಗೆ ನಿಮಗೆ ಒಂದು ಚಾನಲ್ ತೋರಿಸ್ತೀನಿ, ನೀವು ನೋಡಿ ಶಾಕ್ ಆಗ್ತೀರಾ. ಕಂಟೆಸ್ಟೆಂಟ್ಸ್ ಕ್ಯಾರೆಕ್ಟರ್ ಜೊತೆ ಸೇಮ್ ಬಂದುಬಿಟ್ಟು ಸ್ಟೋರಿ ಬಂದುಬಿಟ್ಟು ಡಿಫ್ರೆಂಟು, ಬಟ್ ಸೇಮ್ ಕ್ಯಾರೆಕ್ಟರ್ನ ಇಟ್ಕೊಂಡು ಎಷ್ಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಅವ್ರದ್ದು ವ್ಯೂಸ್ನು ಎಷ್ಟು ಚೆನ್ನಾಗಿ ಬರುತ್ತೆ, ಅವ್ರ ಚಾನೆಲ್ ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ ಅಂತಲೂ ತೋರಿಸ್ತೀನಿ. ಅವ್ರು ಬಂದುಬಿಟ್ಟು ಟೋಟಲಾಗಿ AI ವಿಡಿಯೋನೇ ಮಾಡೋದು. ಓಕೆನಾ? ಸೊ ಯಾವ ಥರ ಏನು ಎತ್ತ ಅಂತ ನೋಡಿ ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಿಮಗೆ ಆ ಚಾನಲ್ ಏನಿದೆ ನಾನು ತೋರಿಸ್ಬಿಡ್ತೀನಿ. ಸೊ ಸಿಂಪಲಿ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ಸ್ಟೋರಿ ಬಾಯ್ ಭಾಸ್ಕರ್ ಅಂತ ಇದೊಂದು ಚಾನಲ್ ಇದೆ. ಓಕೆನಾ? ನಾನು ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವ್ರದ್ದು ಚಾನಲ್ನು ಕೂಡ ಮಾನಿಟೈಸೇಷನ್ ಆಗಿದೆ, ಜಾಯಿನ್ ಬಟನ್ ಇದೆ. ಆ್ಯಂಡ್ ಇವ್ರದ್ದು 192 ವೀಡಿಯೋದಲ್ಲಿ 15 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಿದೆ. ಅಂದರೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿದೆ. ಇವ್ರದ್ದು 1.5 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿದ್ದಾರೆ ಇವರು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇವ್ರದ್ದು ರೈಟ್ ಮಾರ್ಕ್ನು ಬಂದುಬಿಟ್ಟು ವೆರಿಫೈ ಬಟನ್ ಏನಿದೆ ಅದು ಕೂಡ ಸಿಕ್ಕಿದೆ. ಇವು ವೀಡಿಯೋ ಬಂದುಬಿಟ್ಟು ಮಾಡೋದು ನೋಡಿ, ಇವ್ರದ್ದು ಲಾಂಗ್ ವೀಡಿಯೋದಲ್ಲಿ ಅಷ್ಟು ವ್ಯೂಸೇ ಬರೋಲ್ಲ. ಇಲ್ಲಿ ನೀವು ನೋಡ್ಬೋದು 800 400 ಇದೆ. ಬಟ್ ಇವ್ರದ್ದು ಶಾರ್ಟ್ಸ್ ನೀವು ನೋಡಿದರೆ ನೋಡಿ, ಇದು ಈಗ ಅಪ್ಲೋಡ್ ಮಾಡಿರೋದು ಈ ವಿಡಿಯೋ. ಅದಾದಮೇಲೆ ಮಿಕ್ಕಿದ ವಿಡಿಯೋ ನೋಡಿ ನೀವು 54K 71K ವ್ಯೂಸು, 1.2 ಲಾಕ್ ವ್ಯೂಸು ಇಲ್ಲಿ ನೀವು ನೋಡ್ಬೋದು. ಅದಾದಮೇಲೆ 35K 18 ಲ್ಯಾಕ್ಸ್ 1 ಲ್ಯಾಕ್ಸ್ 2.24 ಲ್ಯಾಕ್ಸು 2.4 ಲ್ಯಾಕ್ಸು 7 ಲ್ಯಾಕ್ 10 ಲ್ಯಾಕು ನೋಡಿದ್ರೆ ಎಷ್ಟು ವೀಡಿಯೋಸ್ಗೆ ಲಕ್ಷಗಟ್ಟಲೆ ವ್ಯೂಸ್ ಬಂದಿದೆ. ಓಕೆನಾ? ಆ್ಯಂಡ್ ನೀವು ಒಂದು ನೋಟಿಸ್ ಮಾಡ್ಬೋದು ಇವ್ರ ವೀಡಿಯೋದಲ್ಲಿ ಈ ಅಜ್ಜಿ ಏನಿದೆ ಸೇಮ್ ಇದೆ. ಆ್ಯಂಡ್ ಈ ಅಜ್ಜ ಏನಿದೆ ಇದು ಕೂಡ ಸೇಮ್ ಇದೆ. ಇಲ್ಲಿ ಕ್ಯಾರೆಕ್ಟರ್ಸ್ ಇವ್ರು ಚೇಂಜ್ ಮಾಡಿಲ್ಲ, ಎಲ್ಲ ಇದರಲ್ಲೂ ಸೇಮ್ ಇದೆ. ಒಂದು ವಿಡಿಯೋ ನೀವು ಪ್ಲೇ ಮಾಡಿ ನೋಡಿ, ಎಷ್ಟು ಸಿಂಪಲ್ಲಾಗಿ ಇವ್ರು ವಿಡಿಯೋ ಮಾಡ್ತಾರೆ. ಎಲ್ಲನೂ ಬಂದುಬಿಟ್ಟು AI ಬಳಸ್ಕೊಂಡು ನೋಡಿ ಪ್ಲೇ ಮಾಡಿ ತೋರಿಸ್ತೀನಿ. बकरी लेकर आती है और बकरी को कोमल कोमल घास खाने को देती है और पूरे दिन बकरी की देखभाल करती है। और रात में दादी माँ बकरी को अपने पास लेकर सो जाती है। दादी माँ सुबह उठकर देखती है कि बकरी ढेर सारे गुलाबी रंग के डायमंड दे रही है। दादी इतने डायमंड देखकर बहुत खुश होती है और डायमंड को एक टोकरी में उठाती है, एक सोने की दुकान पर बेचने के लिए ले जाती है। ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಇವ್ರದ್ದು ಸ್ಟೋರಿನೂ ತುಂಬ ಸಿಂಪಲ್ ಆಗಿದೆ. ಯಾರು ಬೇಕಿದ್ರೂ ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಕ್ಯಾರೆಕ್ಟರ್ಸ್ ಇಲ್ಲಿ ನಮ್ಮದು ಮೇನು ಕಂಟೆಸ್ಟೆಂಟ್ಸ್ ಕ್ಯಾರೆಕ್ಟರ್ಸ್ ಬೇಕು ಆ್ಯಂಡ್ ಸ್ಟೋರಿ ಬೇಕು. ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ಟೋರಿ ಸಿಗ್ತಾ ಇಲ್ವಾ? ಸೊ ಸ್ಟೋರಿ ನನಗೆ ಬೇಕಾ? ಸೊ ಸಿಂಪಲಿ ನೀವು ಇಲ್ಲಿಂದಾನೇ ಬೇಕಿದ್ದರೆ ಕಾಪಿ ಮಾಡ್ಕೋಬೋದು. ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮಾತ್ರ ನೀವು ಈ ಥರ ಮಾಡ್ಬೋದು. ನೆಕ್ಸ್ಟು ನೀವು ಓನಾಗಿ ಥಿಂಕ್ ಮಾಡಿಬಿಟ್ಟು ChatGPT ಹತ್ರ ಬರ್ಸ್ಕೋಬೇಕು. ಓಕೆನಾ? ಸೊ ಬಂದುಬಿಟ್ಟು ನಮಗೆ ಎಲ್ಲನೂ ಅರ್ಧ ಕೆಲಸ ಬಂದುಬಿಟ್ಟು ChatGPT ಮಾಡಿಕೊಟ್ಬಿಡುತ್ತೆ. ಸೊ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ChatGPT ಏನಿದೆ ಅಪ್ಲಿಕೇಶನ್ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಸೊ ಸಿಂಪಲಿ ಈಗ ನಾನೇನು ಮಾಡ್ತೀನಿ, ಇದರದ್ದು ಶೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲಿಂಕ್ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಈಗ ನಾವೇನು ಮಾಡೋಣ, ಗೂಗಲ್ ಓಪನ್ ಮಾಡ್ಕೊಳ್ಳೋಣ. ಗೂಗಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಯೂಟ್ಯೂಬ್ ಟ್ರಾನ್ಸ್ಕ್ರಿಪ್ಟ್ ಅಂತ ಹಾಕಿ, ಯೂಟ್ಯೂಬ್ ಟ್ರಾನ್ಸ್ಕ್ರಿಪ್ಟ್ ಈ ಥರ ಹಾಕಿದರೆ ನಿಮಗೆ ಫಸ್ಟ್ನೇ ವೆಬ್ಸೈಟ್ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಆ URL ಏನಿದೆ ಪೇಸ್ಟ್ ಮಾಡಿಬಿಟ್ಟು ನಾವೇನು ಕಾಪಿ ಮಾಡಿದ್ವಲ್ಲ ಅದು ಗೆಟ್ ಫ್ರೀ ಟ್ರಾನ್ಸ್ಕ್ರಿಪ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಅದಾದಮೇಲೆ ಇದು ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ನಿಮ್ಮದು ಟೆಕ್ಸ್ಟ್ ಏನಿದೆ ಸ್ಕ್ರಿಪ್ಟ್ ಬರೆದ್ಬಿಟ್ಟು ಬಂದುಬಿಡುತ್ತೆ. ನೀವು ನೋಡಿದ್ರಲ್ಲಿ ಸ್ಕ್ರಿಪ್ಟ್ ಬರೆದು ಬಂದಿದೆ. ಸೊ ನಾವು ಸಿಂಪಲಿ ಏನು ಮಾಡಬೇಕು, ಇಲ್ಲಿ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಮಗೆ ಕಾಪಿ ಆಪ್ಷನ್ ಕಾಣಿಸ್ತಿದೆಯಲ್ಲ,
ಈ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನಮ್ಮದು ಸ್ಕ್ರಿಪ್ಟ್ ಏನಿದೆ ಕಾಪಿ ಆಗಿದೆ. ಸೊ ಈಗ ನಮ್ಗೆ ಏನು ಬೇಕು, ಈಗ ನಮಗೆ ಚಾಟ್ ಜಿ ಪಿ ಟಿ ಬೇಕು. ಇದೇ ಬಂದುಬಿಟ್ಟು ಅರ್ಧ ಕೆಲಸ ನಮ್ಮದು ಮಾಡಿಕೊಡಬೇಕು. ಸೊ ಚಾಟ್ ಜಿ ಪಿ ಟಿಯಲ್ಲಿ ನಾವು ಆ ಸ್ಟೋರಿನ ಪೇಸ್ಟ್ ಮಾಡಿಬಿಟ್ಟು ಸಿಂಪಲ್ಲಾಗಿ ನೀವು ಹೇಳ್ಕೊಳ್ಳಿ, ಇಲ್ಲ ಟೈಪ್ ಮಾಡ್ಕೊಳ್ಳಿ, ನನಗೆ ಇದೇ ಥರ ಕತೆ ಬರೆದು ಕೊಡಿ 70ರಿಂದ 80, ಅಂದರೆ ನಾನಿಲ್ಲಿ 70ರಿಂದ 80 ಅಂತ ಹೇಳಿದ್ದೀನಿ. ನೀವು ಬಂದುಬಿಟ್ಟು ನೋಡ್ಕೊಳ್ಳಿ, 1ರಿಂದ 2 ನಿಮಿಷವರೆಗೂ ಮಾಡ್ಕೊಳ್ಳಿ ಶಾರ್ಟ್ ವೀಡಿಯೋ ಮಾಡೋದಾದರೆ, ಓಕೆನಾ. ಸೊ ಇದೇ ಥರ ಸ್ಟೋರಿ ನಂಗೆ ಬರೆದು ಕೊಡಿ 70ರಿಂದ 80 ವರ್ಡ್ಸಲ್ಲಿ. ಆ್ಯಂಡ್ ಇನ್ನೊಂದು ಏನು ಚೇಂಜಸ್ ಇರಬೇಕು, ಅಂದರೆ ಸ್ವಲ್ಪ ನಮಗೆ ಕಾಪಿ ರೈಟ್ ಬರ್ದಂಗೆ ಬರೆದು ಕೊಡಿ ಅಂತ ಕೇಳಿ. ಸೊ ನಾನಿಲ್ಲಿ ಹೇಳ್ಕೊತೀನಿ. ಸೊ ನೋಡಿ ಗಾಯ್ಸ್, ನಾನಿಲ್ಲಿ ಬಂದುಬಿಟ್ಟು ಹೇಳ್ಕೊಂಡಿದ್ದೀನಿ, ನನಗೆ ಇದೇ ರೀತಿ ಕತೆ ಬರೆದು ಕೊಡಿ 70ರಿಂದ 80 ವರ್ಷದಲ್ಲಿ ಅಂತ ಇದೆ. ಇದು ತಪ್ಪಾದರೆ ಬರ್ಕೊಳ್ಳಿ, ಓಕೆನಾ, ಸರಿ ಮಾಡ್ಕೊಳ್ಳಿ, ಒಂದು ಸಲ ಓದ್ಕೊಳ್ಳಿ ವರ್ಡ್ಸಲ್ಲಿ. ಆದರೆ ಕಾಪಿ ರೈಟ್ ಬರ್ದಿರಂಗೆ ಬರೆದು ಕೊಡಿ ಅಂತ ನಾನು ಇಲ್ಲಿ ಕೇಳ್ಕೊಂಡಿದ್ದೀನಿ ಚಾಟ್ ಜಿ ಪಿ ಟಿಗೆ. ಸೊ ಸಿಂಪಲಿ ನಾವೇನು ಮಾಡೋಣ, ಈಗ ಸಣ್ಣ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸಣ್ಣ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮಗೇನು ಮಾಡುತ್ತೆ, ಚಾಟ್ ಜಿ ಪಿ ಟಿ ಅದೇ ಥರ ಒಂದು ಸ್ಟೋರಿ ಬರೆದು ಕೊಡುತ್ತೆ. ಇಲ್ಲಿ ನೀವು ನೋಡ್ಬೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಒಂದು ಹಳ್ಳಿಯಲ್ಲಿ ಒಬ್ಬ ಅಜ್ಜಿ ಸಣ್ಣ ಮೇಕೆಯನ್ನು ಮನೆಗೆ ತಂದು ಪ್ರೀತಿಯಿಂದ ಸಾಕುತ್ತಿದ್ದರು. ಪ್ರತಿದಿನ ಹಸಿರು ಹುಲ್ಲು ತಿನ್ನಲು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಮೇಕೆ ವಿಚಿತ್ರವಾದ ಹೊಳೆಯುವ ಕಲ್ಲನ್ನು ಕೊಡತೊಡಗಿತು. ಅಜ್ಜಿ ಅದನ್ನು ಮಾರಾಟ ಮಾಡಿ ಸುಖವಾಗಿ ಬದುಕಿದ್ದರು. ಇದನ್ನು ನೋಡಿ ಒಬ್ಬ ಲೋಭಿ ವೃದ್ಧ ಮೇಕೆಯನ್ನು ಕದ್ದನು. ಆದರೆ ಅವನಿಗೆ ಮೇಕೆ ಕೋಪದಿಂದ ಕಲ್ಲುಗಳನ್ನು ಬದಲು ಕಸವನ್ನು ಎಸೆದಿತ್ತು. ಓಕೆ, ಇದು ಬಂದುಬಿಟ್ಟು ಟೋಟಲಿ ಸ್ಟೋರಿ ಏನಿದೆ ಡಿಫ್ರೆಂಟ್ ಇದೆ. ಇದರಲ್ಲಿ ಬಂದುಬಿಟ್ಟು ಆ ಅಜ್ಜ ಕೇಳಿದಾಗ ಅದೇನು ಲೈಕ್ ಕಚ್ಚುತ್ತಲ್ಲ ಅದು ಬರ್ತಾಯಿತ್ತು, ಬಟ್ ಇದರಲ್ಲಿ ಕಸ ಅಂತ ಬಂದಿದೆ. ಸೊ ಟೋಟಲಿ ನಮ್ಮದು ಕಾಪಿರೈಟ್ ಬರ್ದಂಗೆ ಏನಿದೆ ಬರೆದು ಕೊಟ್ಟಿದೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಈ ಕಥೆದು ಏನಿದೆ ನಮಗೆ ಕ್ಯಾರೆಕ್ಟರ್ ಬೇಕು, ಮೇಯ್ನಾಗಿ ಡೀಟೇಲ್ಸ್ ಆಗಿ ಕ್ಯಾರೆಕ್ಟರ್, ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಆ ಕ್ಯಾರೆಕ್ಟರ್ ಬೇಕು. ಸೊ ಫಸ್ಟ್ ನಾವೇನು ಮಾಡೋಣ, ಇಲ್ಲಿ ಕ್ಯಾರೆಕ್ಟರ್ಸ್ನ ಬರ್ಕೊಳ್ಳೋಣ. ಇಲ್ಲಿ ಸಿಂಪಲಿ ಹೇಳಿ ನನಗೆ ಈ ಕಥೆಯಲ್ಲಿ ಎಷ್ಟು ಮೇನ್ ಕ್ಯಾರೆಕ್ಟರ್ ಇದೆ ಆ ಎಲ್ಲ ಕ್ಯಾರೆಕ್ಟರ್ಸ್ದು ಡೀಟೇಲ್ ಆಗಿ ಪ್ರಾಂಪ್ಟ್ ಬರೆದು ಕೊಡಿ ಅಂತ ಕೇಳೋಣ, ಓಕೆನಾ. ಸೊ ನೋಡಿ ಗೈಸ್, ನಾನು ಇಲ್ಲಿ ಹೇಳ್ಕೊಂಡಿದ್ದೀನಿ ನನಗೆ ಈ ಕಥೆಯಲ್ಲಿ ಮೇಯ್ನಾಗಿ ಬರುವ ಕ್ಯಾರೆಕ್ಟರ್ ಡೀಟೇಲ್ ಪ್ರಾಂಪ್ಟ್ ಬರೆದು ಕೊಡಿ ಅಂತ. ಸೊ ಸಿಂಪಲಿ ನಾವೇನು ಮಾಡೋಣ, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಅಜ್ಜಿದು ಪ್ರಾಂಪ್ಟ್ ಏನಿದೆ ಮೇಯ್ನ್ ಅಜ್ಜಿದು, ಅದಾದಮೇಲೆ ನೆಕ್ಸ್ಟು ಮೇಕೆದು ಪ್ರಾಂಪ್ಟು, ಅದಾದಮೇಲೆ ವೃದ್ಧ ಅಂದರೆ ಓಲ್ಡ್ ಮ್ಯಾನ್ದು ಒಂದು ಪ್ರಾಂಪ್ಟು. ಟೋಟಲಿ ನಮಗೆ ಇಲ್ಲಿ ಮೇಯ್ನಾಗಿ 3 ಪ್ರಾಂಪ್ಟ್ ಇದೆ, 3 ಡೀಟೇಲ್ ಕ್ಯಾರೆಕ್ಟರ್ಸ್ ಇದೆ. ಸೊ 3 ಡೀಟೇಲ್ ಕ್ಯಾರೆಕ್ಟರ್ಸ್ ನಾವು ಯೂಸ್ ಮಾಡ್ಕೋತೀವಿ. ಅದಾದಮೇಲೆ ಈಗ ನಾವೇನು ಮಾಡಬೇಕು, ಸ್ಟೋರಿದು ಪ್ರಾಂಪ್ಟ್ ಬರೆಸ್ಕೋಬೇಕು. ಸ್ಟೋರಿದು ಪ್ರಾಂಪ್ಟ್ಗೆ ಯಾವ ಥರ ಬರೆಸ್ಕೋಬೋದು ಅಂದರೆ, ನೀವು ನನಗೆ ಈ ಕಥೆದು ಲೈನ್ ಬೈ ಲೈನ್ ಇಮೇಜ್ ಪ್ರಾಂಪ್ಟ್ ಬರೆದು ಕೊಡಿ ಡೀಟೇಲ್ಸ್ ಆಗಿ, ಓಕೆನಾ. ಈ ಥರ ನಾವು ಹೇಳ್ಕೊಳ್ಳೋಣ. ಸೊ ನೋಡಿ ಗೈಸ್, ನಾನಿಲ್ಲಿ ಹೇಳ್ಕೊಂಡಿದ್ದೀನಿ ನನಗೆ ಈ ಕಥೆದು ಎಲ್ಲ ಲೈನ್ ಬೈ ಲೈನ್ ಡೀಟೇಲ್ ಆಗಿ ಇಮೇಜ್ ಪ್ರಾಂಪ್ಟ್ ಬರೆದು ಕೊಡಿ ಅಂತ. ಸೊ ಸಿಂಪಲಿ ನಾವೇನು ಮಾಡೋಣ, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೀವು ನೋಡ್ಬೋದು ನಮ್ಮದು ಡೀಟೇಲ್ ಆಗಿ ಪ್ರಾಂಪ್ಟ್ ಏನಿದೆ ಬರೆದು ಕೊಡ್ತಿದ್ದಾರೆ. ಟೋಟಲಿ 5, 6, 7, 8, 9, 10 ಲೈನ್ ಬೈ ಲೈನ್ ಬಂದುಬಿಟ್ಟು ಬರೆದು ಕೊಡ್ತಿದೆ. ಸೊ ಹಂಗಾಗಿ ನಮ್ಮದು ಬಂದುಬಿಟ್ಟು ಡೀಟೇಲ್ ಆಗಿ ಜಾಸ್ತಿ ಪ್ರಾಂಪ್ಟ್ ಬರ್ತಿದೆ. ನೀವು ಬಂದುಬಿಟ್ಟು ಇದೇ ಥರ ಬಂದುಬಿಟ್ಟು ಬರೆಸ್ಕೋಬೇಕು ಪ್ರಾಂಪ್ಟ್ಸು. ಆ್ಯಂಡ್ ನಾನು ಜಸ್ಟ್ 70 to 80 ವರ್ಡ್ಸ್ದು ವೀಡಿಯೋ ಮಾಡ್ತಿದ್ದೀನಿ, ಅದಕ್ಕೆ ನನಗೆ 17 ಪ್ರಾಂಪ್ಟ್ಸ್ ಕೊಟ್ಟಿದೆ. ನೀವು ಇಲ್ಲಿ ಸ್ವಲ್ಪ 1ರಿಂದ 2 ನಿಮಿಷದ್ದು ಮಾಡೋದಾದರೆ ನಿಮ್ಗೆ ಇನ್ನೂ ಜಾಸ್ತಿ ಪ್ರಾಂಪ್ಟ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ, ಓಕೆನಾ. ಸೊ ಸಿಂಪಲ್ಲಾಗಿ ಈಗ ನಮ್ಗೆ ಏನು ಮಾಡಬೇಕು, ಇದಿಷ್ಟು ಕೆಲಸ ಆಯ್ತಲ್ಲ. ಸೊ ಸಿಂಪಲ್ಲಾಗಿ ನಾವಿಲ್ಲಿ ಮೊದಲನೇದು ಅಜ್ಜಿದು ಇದು ಕ್ಯಾರೆಕ್ಟರ್ದು ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಪ್ ಮಾಡಿ ಗೂಗಲ್ ವಿಸ್ಕ್ AI ಅಂತ, ಗೂಗಲ್ ವಿಸ್ಕ್ AI ಅಂತ ಟೈಪ್ ಮಾಡಿ. ಸೊ ನಿಮಗೆ ಇಲ್ಲಿ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ ವಿಕ್ಸೆಲ್ ಹ್ಯಾಬ್ ಅಂತ ಏನೋ ಕೆಳಗಡೆ ಇದೆ ಇದು. ಸೊ ಸಿಂಪಲಿ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ಬಂದುಬಿಟ್ಟು ಟೋಟಲಿ ಫ್ರೀ, ನೀವು ಈಸಿಯಾಗಿ ಇಮೇಜಸ್ನ ಜನ್ರೇಟ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ಜಿಮೇಲ್ ID ಕೇಳುತ್ತೆ, ಒಂದು ಜಿಮೇಲ್ IDನ ಲಾಗಿನ್ ಮಾಡಿಕೊಂಡು ಇದನ್ನು ಓಪನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಿಮಗೆ ಬಂದುಬಿಟ್ಟು ಬ್ರೌಸ್ ಗ್ಯಾಲರಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಎಂಟರ್ ಟೂಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಎಂಟರ್ ಟೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈಗ ಬಂದುಬಿಟ್ಟು ನಮಗೇನು ಮಾಡಬೇಕು, ಇಲ್ಲಿ ಆ್ಯಡ್ ಇಮೇಜ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಡ್ ಇಮೇಜ್ ನಿಮ್ಗೆ ಗೊತ್ತಾಯ್ತಲ್ವ ಎಲ್ಲ ಅಂತ.
ಇಲ್ಲಿ ಆ್ಯಡ್ ಇಮೇಜ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಬಂದುಬಿಟ್ಟು ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡೋ ಆಪ್ಷನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಮೊದಲನೇದು ಬಂದುಬಿಟ್ಟು ನಾವು ಅಜ್ಜಿ ಕ್ಯಾರೆಕ್ಟರ್ ಅಲ್ವಾ, ಸೊ ಅಜ್ಜಿ ಕ್ಯಾರೆಕ್ಟರ್ಗೆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರಾಂಪ್ಟ್ ಹಾಕಿ, ಅದಾದಮೇಲೆ ನೀವು ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾರೆಕ್ಟರ್ ಬಂದುಬಿಟ್ಟು ಜನ್ರೇಟ್ ಆಗ್ತಿದೆ ನಮ್ಮದು ಅಜ್ಜಿದು. ನಾವೊಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಮ್ಮದು ಮೇಕೆದು ಅಲ್ವಾ, ಸೊ ಅಜ್ಜಿದು ನೋಡಿ ಕ್ಯಾರೆಕ್ಟರ್ ಬಂದಿದೆ. ನೆಕ್ಸ್ಟ್ ಬಂದುಬಿಟ್ಟು ಮೇಕೆದು. ಸೊ ಮೇಕೆದು ಬಂದುಬಿಟ್ಟು ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದಮೇಲೆ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಕೆದು ಪ್ರಾಂಪ್ಟ್ ಹಾಕಿಬಿಟ್ಟು ಸಿಂಪಲಿ ಇಲ್ಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಎರಡನೇದು ಕ್ಯಾರೆಕ್ಟರ್ ಬಂದುಬಿಟ್ಟು ಮೇಕೆದು ಬರುತ್ತೆ. ಸೊ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ, ಓಕೆನಾ. ಸೊ ಜನ್ರೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು, ಡೌನ್ಲೋಡ್ ಅಲ್ಲ, ಸಾರಿ, ಮಾತಾಡ್ತಾ ತುಂಬ ಮಿಸ್ಟೇಕ್ಸ್ ಮಾಡ್ತೀನಿ ನಾನು. ಹಾಂ, ಓಕೆ, ಇದು ಒಂದು ಸ್ವಲ್ಪ ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿದೆ. ಸೊ ಸಿಂಪಲಿ ಇದು ಎಲ್ಲನೂ ನಮ್ಮದು ಕ್ಯಾರೆಕ್ಟರ್ಸು ಬಂದುಬಿಡ್ತು. ಈಗ ನಾವೇನು ಬರೋಣ, ಬ್ಯಾಕ್ ಬರೋಣ. ಸಾರಿ ಇದೇನಾಯಿತು. ಈಗೇನು ಬರೋಣ, ನಾವು ಈ ಥರ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದಮೇಲೆ ಈಗ ನಮ್ದು ಏನು ಮಾಡಬೇಕು, ಮೊದಲನೇ ಪ್ರಾಂಪ್ಟು, ಇಮೇಜ್ ಪ್ರಾಂಪ್ಟು. ಸೊ ಇಲ್ಲಿ ಓದ್ಕೊಳ್ಳಿ, ಇದರಲ್ಲಿ ಫಸ್ಟು ಏನು ಬರುತ್ತೆ ಅಂತ. ಸೊ ಗ್ರ್ಯಾಂಡ್ ಮದರ್ ವಾಕಿಂಗ್ ಸ್ಲೋಲಿ ವಿಲ್ ಬ್ರಿಂಗ್ ಎ ಸ್ಮಾಲ್ ಕ್ಯೂಟ್ ಗೋಟ್. ಇಲ್ಲಿ ಬಂದುಬಿಟ್ಟು 2 ಕ್ಯಾರೆಕ್ಟರ್ಸ್ ಬರುತ್ತೆ, ಒಂದು ಅಜ್ಜಿದು, ಇನ್ನೊಂದು ಮೇಕೆದು. ಸೊ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದಮೇಲೆ ಡಿಸ್ಕ್ರೈಬ್ ಯುವರ್ ಐಡಿಯಾ, ಪ್ರಾಂಪ್ಟ್ ಐಡಿಯಾ ಅಂತ ಇದೆ. ಸಿಂಪಲ್ ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ನಮಗೇನು ಮಾಡಬೇಕು, ಕಸ್ಟಮೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಂಗ್ ವಿಡಿಯೋ ಬೇಕಾ, ಶಾರ್ಟ್ ವಿಡಿಯೋ ಬೇಕಾ ಅಂತ ಸೆಲೆಕ್ಟ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಸೊ ನಾನು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಶಾರ್ಟ್ ವಿಡಿಯೋದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಈ ಅಜ್ಜದು ಇಲ್ಲಿಂದ ಬ್ಯಾಕ್ ಮಾಡ್ತೀನಿ. ಬ್ಯಾಕ್ ಮಾಡಾದಮೇಲೆ ಈಗ ನಾವೇನು ಮಾಡಬೇಕು, 2 ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ರೇಷಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸಿಂಪಲಿ ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೀವು ನೋಡ್ಬೋದು, ನಮ್ಮದು ಇಮೇಜ್ ಬಂದುಬಿಟ್ಟು ಇಲ್ಲಿ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೀವು ನೋಡ್ಬೋದು ನಮ್ಮದು ಅಜ್ಜಿದು ಎಷ್ಟು ಚೆನ್ನಾಗಿರೋದು ಬಂದಿದೆ ಅಂದರೆ, ಇದು ಸೆಕೆಂಡ್ ಒನ್ನೇದು ನನಗೆ ತುಂಬ ಇಷ್ಟ ಆಯಿತು. ನಾನೇನು ಮಾಡ್ತೀನಿ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ ಇಮೇಜ್ನ, ಓಕೆನಾ. ಡೌನ್ಲೋಡ್ ಆಯಿತಾ. ಈಗ ಈ ಮೊದಲನೇ ಪ್ರಾಂಪ್ಟ್ ಏನಿದೆ ಇದನ್ನು ನಾನು ಇಲ್ಲಿಂದ ರಿಮೂವ್ ಮಾಡ್ಕೊಳ್ತೀನಿ. ಎಷ್ಟು ಕ್ಲಿಯರ್ ಆ್ಯಂಡ್ ಎಷ್ಟು ಚೆನ್ನಾಗಿರೋದು ನಮಗೆ ಫೋಟೋ ಕೊಟ್ಟಿದೆ ನೋಡಿ. ಅದಾದಮೇಲೆ ಎರಡನೇದು ಗ್ರ್ಯಾಂಡ್ ಮದರ್ ಸಿಟ್ಟಿಂಗ್ ಔಟ್ಸೈಡ್ ಹೌಸ್ ಸ್ಮೈಲಿಂಗ್ ಲವ್ಲಿ ಫೀಡಿಂಗ್ ಫ್ರೆಶ್ ಗ್ರಾಸ್ ಟು. ಇದರಲ್ಲೂ ಕೂಡ ನಮಗೆ 2 ಕ್ಯಾರೆಕ್ಟರ್ ಬರೋದು, ಒಂದು ಅಜ್ಜಿದು, ಇನ್ನೊಂದು ಬಂದುಬಿಟ್ಟು ಮೇಕೆದು. ಸೊ 2 ಕ್ಯಾರೆಕ್ಟರ್ ಇರೋಕ್ಕೆ ಬಿಡೋಣ. ಸೊ ಸಿಂಪಲಿ ನಾನಿಲ್ಲಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಇಮೇಜ್ ಬಂದುಬಿಟ್ಟು ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ 1, 2 ಇದೆ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಬೋದು. ನಾನಿದು 2ನೇ ಚೆನ್ನಾಗಿದೆ, 2ನೇ ಡೌನ್ಲೋಡ್ ಮಾಡ್ಕೊಳ್ತೀನಿ, ಓಕೆನಾ. ಅದಾಯಿತು. ಈಗ 3ನೇ ಇಮೇಜ್ ಪ್ರಾಂಪ್ಟ್. 3ನೇದು ಬಂದುಬಿಟ್ಟು ಗ್ರ್ಯಾಂಡ್ ಮದರ್ ಕೇರ್ಫುಲ್ಲಿ ಟೇಕಿಂಗ್ ಕೇರ್ ಆಫ್ ಗೋಡ್ ಓಲ್ಡ್ ಡೇ ಕ್ಲೀನಿಂಗ್ ವೆದರ್ ಅಂತ ಇದೆ. ಸೊ ಇದರಲ್ಲೂ ಕೂಡ ಆ ವಜ್ಜಾದು ಇಲ್ಲ. ಸೊ ನಾವು ಲಾಸ್ಟಲ್ಲಿ ಬರ್ಬೋದು, ಲಾಸ್ಟ್ನೇ ಪ್ರಾಂಪ್ಟಲ್ಲಿ. ಸೊ ಲಾಸ್ಟಲ್ಲಿ ನಾವು ಆ್ಯಡ್ ಮಾಡೋಣ. ಈಗ ಮತ್ತೆ 2 ಕ್ಯಾರೆಕ್ಟರ್ ಇರೋಕ್ಕೆ ಬಿಡೋಣ. ಈಗ ಮತ್ತೆ ಆ ಪ್ರಾಂಪ್ಟ್ ಏನಿದೆ ಆ್ಯಡ್ ಮಾಡೋಣ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಜನ್ರೇಟ್ ಆಗ್ತದೆ ನಮ್ಮ ಫೋಟೋ. ಸೊ ನೀವು ನೋಡ್ಬೋದು ಇಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇರೋದು, ಸ್ನಾನ ಮಾಡಿಸ್ತಾ ಇರೋದು ಎಲ್ಲ ಬಂದಿದೆ. ಸೊ ಈ ಫಸ್ಟ್ನೇ ಇಮೇಜ್ ಬಂದುಬಿಟ್ಟು ನಾನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ಅದಾದಮೇಲೆ ನಮ್ಮದು 4ನೇ ಪ್ರಾಂಪ್ಟು ನೈಟ್ನೇದು ಕಾಪಿ ಮಾಡ್ಕೊಳ್ತೀನಿ. ಅದಾದಮೇಲೆ ಮತ್ತೆ ಇದನ್ನು ಇಲ್ಲಿಂದ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಾದಮೇಲೆ ಸಿಂಪಲಿ ಅದನ್ನು ಪೇಸ್ಟ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿವರೆಗೂ ಪೇಸ್ಟ್ ಮಾಡಿ ಸಿಂಪಲಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ನಮ್ಮದು ಇಮೇಜ್ ಬಂದುಬಿಟ್ಟು ಇಲ್ಲಿ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸೇಮ್ ಪ್ರಾಸೆಸಲ್ಲಿ ಎಲ್ಲ ಇಮೇಜ್ನೂ ಇದೇ ಥರ ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದೊಂದಾಗಿ ಆ್ಯಡ್ ಮಾಡಿ. ಅದಾದಮೇಲೆ ಅಜ್ಜದು ಬಂದುಬಿಟ್ಟು ಬರುತ್ತಲ್ವ, ಆವಾಗ ಸಿಂಪಲಿ ನಿಮಗೆ ಆ್ಯಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡಬೇಕು, ಆ್ಯಡ್ ಮಾಡ್ಕೊಬೇಕು, ಓಕೆನಾ. ಸೊ ನೋಡಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಇದರಲ್ಲಿ ಇಮೇಜು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ನಾನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ತೀನಿ. ಅದಾದಮೇಲೆ ಈಗ ನಮ್ಮದು 5ನೇ ಪ್ರಾಂಪ್ಟು ಏನಿದೆ ಅದನ್ನು ಡೌನ್ಲೋಡ್ 5ನೇ ಪ್ರಾಂಪ್ಟ್ ಏನಿದೆ ಹಾಕಿಬಿಟ್ಟು ಇದು ಮಾಡ್ಕೊಳ್ಳಿ, ಓಕೆನಾ. ಸೊ ಸಿಂಪಲಿ ನಾನು ಎಲ್ಲನೂ ಪ್ರಾಂಪ್ಟ್ ಏನಿದೆ ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಸೊ ನೋಡಿ ಎಲ್ಲನೂ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈಗ ನಮಗೆ ಆ ಇಮೇಜ್ನ ವಿಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡಬೇಕಲ್ಲ. ಸೊ ಸಿಂಪಲಿ ಅದಕ್ಕೆ ನಮ್ಗೆ ಏನೂ ಮಾಡೋಕ್ಕಿಲ್ಲ.
ಸಿಂಪಲಿ ನಾವೇನು ಮಾಡಬೇಕು, ನಮ್ಮದು YT ಕ್ರಿಯೇಟ್ ಆ್ಯಪ್ ಇದೆಯಲ್ಲ ಇದನ್ನು ಓಪನ್ ಮಾಡ್ಕೋಬೇಕು. ಇದು ಟೋಟಲಿ ಫ್ರೀ. ಸೊ ಸಿಂಪಲ್ಲಾಗಿ ನಾವೇನು ಮಾಡೋಣ, YT ಕ್ರಿಯೇಟ್ ಆ್ಯಪ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಿಮಗೆ ಇಲ್ಲಿ ನೋಡ್ಬೋದು ಜನ್ರೇಟ್ ವಿಡಿಯೋ ಆಪ್ಷನ್ ಕಾಣುತ್ತೆ. ಸಿಂಪಲಿ ನಾವೇನು ಮಾಡಬೇಕು, ಜನ್ರೇಟ್ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಆಪ್ಷನ್ ಇದೆ ಏನಂತ, ಪ್ಲಸ್ ಐಕಾನ್ ಇದೆ, ಅಪ್ಲೋಡ್ ಟು 3 ಇಂಗ್ರೀಡಿಯೆಂಟ್ಸ್ ಅಂತ ಇದೆ. ಸಿಂಪಲಿ ನಾವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ. ಮೊದಲನೇದು ನಮ್ಮದು ಯಾವುದಿದೆ ಅದನ್ನು ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಮೊದಲನೇ ಇಮೇಜ್ ಯಾವುದಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಡನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ಮೊದಲನೇದು ಪ್ರಾಂಪ್ಟ್ ಏನಿದೆ ಅದನ್ನು ಹಾಕ್ತೀನಿ. ನಿಮಗೆ ಇಲ್ಲಿ ಸಪ್ರೇಟಾಗಿ ವೀಡಿಯೋ ಪ್ರಾಂಪ್ಟು ಮಾಡಬೇಕಂತ ಇಲ್ಲ. ಮೊದಲನೇದೇ ಪ್ರಾಂಪ್ಟ್ ಏನಿದೆ ಇಮೇಜ್ ಪ್ರಾಂಪ್ಟು ಅದನ್ನೇ ನಾವು ಹಾಕ್ಕೊಳ್ಳೋಣ ಇಲ್ಲಿ ಪ್ರಾಂಪ್ಟಲ್ಲಿ. ಸೊ ಸಿಂಪಲಿ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮ್ಮದು ಇಮೇಜ್ ಬಂದುಬಿಟ್ಟು ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಾವು ವೆಯ್ಟ್ ಮಾಡೋಣ, ವೀಡಿಯೋ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ. ನೀವು ನೋಡ್ಬೋದು ನಮ್ಮದು ಇಮೇಜ್ ನೋಡಿ ವಿಡಿಯೋ ರೂಪದಲ್ಲಿ ಕನ್ವರ್ಟ್ ಆಗಿದೆ. ಇದರ ಸೌಂಡು ಕೂಡ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಸೌಂಡು. ಸೊ ಸಿಂಪಲಿ ನಾವೇನು ಮಾಡೋಣ, ಈ ವಿಡಿಯೋನ ಯೂಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಯೂಸ್ ವಿಡಿಯೋ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಯೂಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮತ್ತೆ ಪ್ಲಸ್ ಐಕಾನ್ ಬಂದುಬಿಟ್ಟು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಎರಡನೇ ಇಮೇಜ್ ಏನಿದೆ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ನೇದು ಬಂದುಬಿಟ್ಟು ಅದಿತ್ತು, ಎರಡನೇದು ಬಂದುಬಿಟ್ಟು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲ ಇಲ್ಲಿ ಜನ್ರೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತು ನಾನಿಲ್ಲಿ ಎರಡನೇ ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಎರಡನೇ ಪ್ರಾಂಪ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ತೀನಿ. ಓಕೆನಾ, ಸೊ ನಾನಿಲ್ಲಿ ಎರಡನೇ ಇಮೇಜ್ ಇದೆಯಲ್ಲ ಅದನ್ನು ಕಾಪಿ ಮಾಡಿಕೊಂಡು ಇಮೇಜ್ ಪ್ರಾಂಪ್ಟು ಸಿಂಪಲ್ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಮ್ಮ ವಿಡಿಯೋ ಏನಿದೆ ಜನ್ರೇಟ್ ಆಗಿ ಬಂದುಬಿಡುತ್ತೆ. ಸೊ ನಾವು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ನಮ್ದು ಇಲ್ಲಿ ಅಜ್ಜಿ ತಿನ್ನಿಸ್ತಾ ಇರೋದು ಎಷ್ಟು ಚೆನ್ನಾಗಿ ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ಸೊ ಸಿಂಪಲಿ ನಾವೇನು ಮಾಡೋಣ, ಅದು ಯೂಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡೋಣ. ಸೊ ಎರಡನೇದು ಬಂದುಬಿಟ್ಟು ನಮ್ದು ಆ್ಯಡ್ ಆಯಿತು. ಮತ್ತು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಜನ್ರೇಟ್ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅದಾದಮೇಲೆ ಮತ್ತು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಾನಿಲ್ಲಿ ಮೂರನೇ ಇಮೇಜ್ ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ಈಗ ಮೂರನೇ ಇಮೇಜ್ ಪ್ರಾಂಪ್ಟ್ ನಾವು ಆ್ಯಡ್ ಮಾಡಬೇಕು. ಸೊ ನಾವು ಮೂರನೇ ಇಮೇಜ್ ಪ್ರಾಂಪ್ಟ್ ಏನಿದೆ ಅದನ್ನು ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ಅದಾದಮೇಲೆ ಸಿಂಪಲಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ, ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ನಮ್ಮದು ಮೂರನೇ ಇಮೇಜ್ ಏನಿದೆ ಅದು ಬಂದಿದೆ ನೋಡಿ. ನಮ್ಮದು ಮೂರನೇದು 3 ಟೈಪಲ್ಲಿ ಇತ್ತಲ್ಲ 1 2 3 ಅಂತ. ಸೊ ಅದೇ ಟೈಪಲ್ಲಿ ನೋಡಿ ಬಂದಿದೆ. ಸೊ ಸಿಂಪಲಿ ಇದು ಯೂಸ್ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇಮ್ ಪ್ರಾಸೆಸಲ್ಲಿ ಎಲ್ಲನೂ ಬಂದುಬಿಟ್ಟು ನಾನು ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಗಾಯ್ಸ್, ಎಲ್ಲನೂ ಬಂದುಬಿಟ್ಟು ನಾನು ವೀಡಿಯೋದಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಒಂದೊಂದಾಗಿ. ಎಷ್ಟು ಚೆನ್ನಾಗಿ ನಮ್ಮ ವೀಡಿಯೋ ಆಗುತ್ತೆ ಅಂತ ನೋಡಿ. ಈಗ ನಮ್ಗೆ ಏನು ಮಾಡಬೇಕು, ಈಗ ಸಿಂಪಲಿ ನಾವು ChatGPT ವಾಪಸ್ ಬರಬೇಕು. ಬಂದಾದಮೇಲೆ ನಮ್ಮ ಸ್ಟೋರಿ ಏನಿದೆ ಅದನ್ನು ಕಾಪಿ ಮಾಡ್ಕೋಬೇಕು. ಓಕೆನಾ, ನಮ್ಮ ಸ್ಟೋರಿ ಏನಿದೆ ನಾವು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್ ಸಿಂಪಲಿ ಇಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲಿ ಇಲ್ಲಿ ಟೈಪ್ ಮಾಡಿ ಗೂಗಲ್ AI ಸ್ಟುಡಿಯೋ ವಾಯ್ಸ್ ಜನ್ರೇಟರ್ ಅಂತ. ಓಕೆನಾ, ಈ ಥರ ಹಾಕಿದ್ರೆ ಮೊದಲನೇದು ನಿಮಗೆ ಸಿಗುತ್ತೆ ವೆಬ್ಸೈಟು. ಅದಾದಮೇಲೆ ಸಿಂಪಲಿ ನಿಮ್ಗೆ ಏನು ಮಾಡಬೇಕೀಗ, ಇಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸಿಂಗಲ್ ಸ್ಪೀಕರ್ ಆಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ನೇ ವಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದು. ಸಿಂಪಲ್ಲಾಗಿ ಇಲ್ಲಿ ರನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಮ್ಮದು ವಾಯ್ಸ್ ಏನಿದೆ ಜನ್ರೇಟ್ ಆಗ್ತಿದೆ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಗೈಸ್, ನಮ್ಮದು ವಾಯ್ಸ್ ಏನಿದೆ ಜನ್ರೇಟ್ ಆಗಿ ಬಂದಿದೆ. ಈಗ ನಮಗೇನು ಮಾಡಬೇಕು, ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇದು ನಾನೇ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗಿನ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತು ಬ್ಯಾಕ್ ಟು YT ಟೂಲಿಗೆ ಬರ್ತೀನಿ. ಇಲ್ಲಿ ಬಂದುಬಿಟ್ಟು ನಮಗೇನು ಮಾಡಬೇಕು, ಕೆಳಗಡೆ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಅದು ಏನಿತ್ತು ಸೌಂಡು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕೇಳಿ. ಒಂದು ಹಳ್ಳಿಯಲ್ಲಿ ಒಬ್ಬ ಅಜ್ಜಿ ಸಣ್ಣ ಮೇಕೆಯನ್ನು ಮನೆಗೆ ತಂದು ಸಿಂಪಲಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಅಡ್ಜಸ್ಟ್ ಮಾಡ್ಕೋಬೇಕೀಗ. ಒಂದು ಹಳ್ಳಿಯಲ್ಲಿ ಒಬ್ಬ ಅಜ್ಜಿ ಸಣ್ಣ ಮೇಕೆಯನ್ನು ಮನೆಗೆ ತಂದು ಪ್ರೀತಿಯಿಂದ ಸಾಕುತ್ತಿದ್ದರು. ಪ್ರೀತಿಯಿಂದ ಸಾಕುತ್ತಿದ್ದರು ಅಂದರೆ ಇಲ್ಲಿಂದ ಬರಬೇಕು.
ಒಬ್ಬ ಅಜ್ಜಿ ಸಣ್ಣ ಮೇಕೆಯನ್ನು ಮನೆಗೆ ತಂದು ಇದ್ರದ್ದು ವಾಯ್ಸ್ ಕಡಿಮೆ ಮಾಡ್ಕೊಳ್ಳಿ. ಸಾಕುತ್ತಿದ್ದರು. ಪ್ರತಿದಿನ ಹಸಿರು ಹುಲ್ಲು ತಿನ್ನಿಸಿ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಮೇಕೆ ವಿಚಿತ್ರವಾಗಿ ಹೊಳೆಯುವ ಕಲ್ಲುಗಳನ್ನು ಕೊಡತೊಡಗಿತು. ಸೊ ಇಲ್ಲಿ ಇದೆಯಲ್ವಾ, ಇದನ್ನು ನಾವು ಚಿಕ್ಕದು ಬಂದುಬಿಟ್ಟು ಮಾಡ್ಕೊಳ್ಳೋಣ. ನಾನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಿಮಗೆ ಲಾಸ್ಟಾಗಿ ಫೈನಲ್ ಆಗಿ ವಿಡಿಯೋ ಬಂದುಬಿಟ್ಟು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಫೈನಲ್ ಆಗಿ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಪ್ಲೇ ಮಾಡಿ ನಿಮಗೆ ಒಂದು ಸಲ ತೋರಿಸ್ತೀನಿ, ಓಕೆನಾ? ಸೊ ನೋಡ್ಕೊಳ್ಳಿ. ಒಂದು ಹಳ್ಳಿಯಲ್ಲಿ ಒಬ್ಬ ಅಜ್ಜಿ ಸಣ್ಣ ಮೇಕೆಯನ್ನು ಮನೆಗೆ ತಂದು ಪ್ರೀತಿಯಿಂದ ಸಾಕುತ್ತಿದ್ದರು. ಪ್ರತಿದಿನ ಹಸಿರು ಹುಲ್ಲು ತಿನ್ನಿಸಿ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಮೇಕೆ ವಿಚಿತ್ರವಾಗಿ ಹೊಳೆಯುವ ಕಲ್ಲುಗಳನ್ನು ಕೊಡತೊಡಗಿತು. ಅಜ್ಜಿ ಅದನ್ನು ಮಾರಾಟ ಮಾಡಿ ಸುಖವಾಗಿ ಬದುಕತೊಡಗಿದರು. ಇದನ್ನು ನೋಡಿದ ಒಬ್ಬ ಲೋಭಿ ವೃದ್ಧ ಮೇಕೆಯನ್ನು ಕದ್ದನು. ಆದರೆ ಅವನಿಗೆ ಮೇಕೆ ಕೋಪದಿಂದ ಕಲ್ಲುಗಳ ಬದಲು ಕಸವನ್ನು ಎಸೆದಿತು. ನೋಡಿದ್ರಲ್ಲ ಗೈಸ್, ಎಷ್ಟು ಚೆನ್ನಾಗಿ ನಮ್ಮ ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಯಿತು. ನೀವು ಅಲ್ಲಿಂದ ಫೋಟೋ ಜನ್ರೇಟ್ ಮಾಡ್ಕೋಬೋದು. ಇಲ್ಲಿ ಬಂದುಬಿಟ್ಟು YT ಕ್ರಿಯೇಟ್ ಆ್ಯಪಲ್ಲಿ ವೀಡಿಯೋ ಜನ್ರೇಟ್ ಮಾಡಿಬಿಟ್ಟು ಇಲ್ಲೇ ಬಂದುಬಿಟ್ಟು ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಗೊತ್ತಾಯ್ತಲ್ಲ ಗೈಸ್, ಯಾವ ಥರ ಮಾಡೋದು ಏನು ಎತ್ತ ಅಂತ. ನಿಮ್ಗೆ ಅಂತೂ ಇದರ ರಿಲೇಟೆಡ್ ಡೌಟು ಕ್ವಶನ್ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಈ ಗೈಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.